ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಇಷ್ಟ ಆದರೆ ವಿಡಿಯೋಸ್ ಲೈಕ್ ಕೊಡಿ. ನಾನು ಇವಾಗ ಮನೆಯಿಂದ ವಿಡಿಯೋ ಮಾಡಿಲ್ಲ, ಇವಾಗ ಮಳೆ ಅಲ್ವಾ, ಅದಕ್ಕೋಸ್ಕರ ನಾನು ಅರ್ಧದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಇವಾಗ ಮೂಡುಬಿದ್ರೆಗೆ ಬಂದು ತಲುಪಿದ್ವಿ. ಇನ್ನು ಇಲ್ಲಿಂದ ನಾವು ಕಟೀಲಿಗೆ ಹೋಗ್ತಾ ಇದ್ವಿ. ತುಂಬ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಆದರೂ ವಿಡಿಯೋ ಆಗ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೇನೆ ನೋಡಿ. ನಾವಿವಾಗ ಕಟೀಲಿಗೆ ಬಂದು ತಲುಪಿದ್ವಿ. ಕಟೀಲಿನಲ್ಲಿ ಮಳೆ ಇತ್ತಲ್ವ, ತುಂಬ ಮಳೆ ಇತ್ತು. ಇವಾಗ ಅಲ್ಲಿ ಎಂಟ್ರಿ ಆಗ್ತಾ ಇದ್ದೇವೆ. ಯಾಕೆಂದರೆ ಹೂವಿನ ಪೂಜೆ, ಹಣ್ಣು ಕಾಯ್ದೆಲ್ಲ ಚೀಟಿ ಮಾಡಿಸ್ಬೇಕು, ಕುಂಕುಮಾರ್ಚನೆದೆಲ್ಲ ಚೀಟಿ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗಬೇಕು. ಒಳಗಡೆ ಹೋಗುವಾಗಲೇ ಅಲ್ಲಿ ಫಸ್ಟ್ ಸಿಗೋದು ನಮಗೆ ನೀರು. ಈ ಟೈಮಲ್ಲಂತೂ ನೀರು ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಹೊಳೆ ಅಂತೂ ಉಕ್ಕಿ ಹರಿತಾ ಇದೆ. ಅದನ್ನು ನೋಡುವಂಥದ್ದೇ ತುಂಬ ಚೆಂದ. ನಾನಂತೂ ತುಂಬ ಖುಷಿ ಆಗುತ್ತೆ ನನಗೆ ಈ ಟೈಮಲ್ಲಂತೂ ಹೋದರೆ. ಹೋದ ವರ್ಷವೂ ಹೋಗಿದ್ದೆ, ಇದೇ ಟೈಮಲ್ಲಿ ಹೋಗಿದ್ದೆ. ಇನ್ನೊಂದು ಟೈಮು ನಾವು ಹೋಗ್ತೀವಿ. ನಾನಿಲ್ಲಿ ಬರ್ತಾ ಇರ್ತೀನಿ. ನಾವು ಇಲ್ಲಿ ಬರಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಬರಲ್ಲ. ನಾನು ಪದೇ ಪದೇ ಬರ್ತಾ ಇದ್ದೀನಿ. ಹೋಗಬೇಕು ಅಂತ ಮನಸ್ಸಲ್ಲಿ ಎನಿಸಿದರೆ ಸಾಕು, ಅಷ್ಟೊತ್ತಿಗಾಗಲೇ ಹೋಗಿ ಬಿಟ್ಟಾಯಿತು. ಏನೋ ದೇವರ ದಯೆ ಅಂತ ಹೇಳಿರಬೇಕು. ಇವತ್ತು ಬೆಳಿಗ್ಗೆ ಅಷ್ಟೇ ನಾನು ನೆನಪು ಮಾಡಿದ್ದಷ್ಟೇ, ಜಸ್ಟ್ ಮಳೆ ಇತ್ತಲ್ವ ಜೋರು, ಒಮ್ಮೆ ಕಟೀಲಿಗೆ ಹೋಗಿ ಬರಬೇಕಿತ್ತು ಅಂತೇಳಿ ನೆನಪು ಮಾಡಿದ್ದಷ್ಟೇ. ಅಷ್ಟೊತ್ತಿಗಾಗಲೇ ಹೋಗುವ ಅಂದರು. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬಿಟ್ಟು ಹೋಗುವ ಅಂದರು. ಆವಾಗ ನನಗೆ ಆಶ್ಚರ್ಯ ಆಯಿತು, ಹೌದಾ ಅಂತೇಳಿ. ನಾನು ನೆನಪು ಮಾಡಿದ್ದು, ನೀವು ಹೇಳಿದ್ದು ತುಂಬ ಖುಷಿ ಆಯಿತು ನನಗೆ. ಹೋಗುವ ಅಂಥೇಳಿ ಅಲ್ಲಿ ನೋಡಿ ನೀರು ನೋಡಿ, ಅಯ್ಯೋ ತುಂಬ ಚೆನ್ನಾಗಿದೆ. ನನಗಂತೂ, ನಾನು ಅಲ್ಲೇ ಇದ್ದೆ, ತುಂಬ ಹೊತ್ತು ಅಲ್ಲೇ ಇದ್ದೆ, ನೀರು ನೋಡ್ತಾ ಇದ್ದೆ. ತುಂಬ ಖುಷಿ ಆಗ್ತಾಯಿತ್ತು. ನೀವು ಬನ್ನಿ ಇಲ್ಲೊಂದು ಸಾರಿ ಈ ಟೈಮಲ್ಲಿ. ನೀರು ಹರಿತಾ ಇದೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗುವ. ನೋಡಿ, ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮಳೆ ಅಲ್ವಾ, ಸ್ವಲ್ಪ ಜನ ಕಡಿಮೆನೇ ಇದೆ. ಅದಲ್ಲದೆ ಇವತ್ತು ಬುಧವಾರ ಸ್ವಲ್ಪ ಜನ ಕಡಿಮೆನೇ ಇರುತ್ತೆ. ಹಾಗಾಗಿ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಜಾಸ್ತಿ ವಿಡಿಯೋ ಮಾಡೋಕ್ಕೇನು ಇಲ್ಲ ಅಲ್ಲಿ, ಆದರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ಮಾಡ್ತಾ ಇದ್ದೇನೆ. ಅಲ್ಲಿ ನಾನು ದರ್ಶನ ಮಾಡಿಕೊಂಡು ದೇವಸ್ಥಾನದ ಸುತ್ತ ಬಿಟ್ಟು ಹಣ್ಣು ಕಾಯಿ ಹೂವಿನ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಮಲ್ಲಿಗೆಲ್ಲ ಇಲ್ಲಿ ಮಲ್ಲಿಗೆ ಅಂದರೆ ಅಲ್ಲಿಗೆ ಹೋದ ದೇವರಿಗೆ ಮಲ್ಲಿಗೆ ಕೊಡಬೇಕು, ಒಳ್ಳೆಯದು. ಹಾಗೆಯೇ ಹೂವಿನ ಪೂಜೆ ಮಾಡಿಸಬೇಕು, ತುಂಬ ಒಳ್ಳೆಯದು. ನಮಗೆ ಏನಾದರೂ ಒಂದು ಹೂವಿನ ಪೂಜೆ ಹರಕೆ ಇಟ್ಟರೆ, ನಾವು ಹೂವಿನ ಪೂಜೆ ಕೊಡ್ತೀವಿ ಅಂತೇಳಿ ಹರಕೆ ಇಟ್ಟರೆ ಖಂಡಿತವಾಗ್ಲೂ ಆಗುತ್ತೆ. ಹೆಚ್ಚು ಇಲ್ಲಿ ಹರಕೆ ಅಂತೇಳಿ ಹಾಕುವುದು ಹೂವಿನ ಪೂಜೆ, ಹಾಗೆಯೇ ಮಲ್ಲಿಗೆ ಇದನ್ನೆಲ್ಲ ಮಾಡಿಸ್ತಾರೆ. ನಾನು ಮಾಡಿಸ್ತಾ ಇರ್ತೀನಿ. ಅಮ್ಮನವ್ರನ್ನ ಕಣ್ತುಂಬ ನೋಡೋದಾದರೆ ತುಂಬ, ಅದಕ್ಕೂ ಒಂದು ಪುಣ್ಯ ಮಾಡಿರಬೇಕು ಅಂದ್ಕೋತೀನಿ. ನಾನು ನೆನಪಾದಾಗಲೆಲ್ಲ ಬರ್ತಾ ಇರ್ತೀನಿ. ಹೀಗೇನು ದೇವರು ಮುಂದಕ್ಕೂ ಬರುವ ಹಾಗೆ ಮಾಡಿಸಿದರೆ ಸಾಕಪ್ಪ ದೇವರೇ. ನಾನಿಲ್ಲಿ ತುಂಬ ಸಲ ಬಂದೆ ಅಂದರೆ ತುಂಬ ಸಲ ಬಂದೆ. ಅದೇ ನನಗೆ ಇಷ್ಟ ಆಗೋದು. ಇಲ್ಲಿಯ ದೇವರನ್ನು ನಾನು ತುಂಬ ನಂಬ್ತೀನಿ. ನನ್ನ ಜೀವನದಲ್ಲಿ ತುಂಬ ಕಷ್ಟ ಬರುವಾಗಲೂ, ಹಾಗೆಯೇ ಕಷ್ಟ ಇದ್ದಾಗಲೂ, ದುಃಖ ಇದ್ದಾಗಲೂ, ಎಲ್ಲ ವಿಷಯದಲ್ಲೂ, ಖುಷಿ ಇದ್ದಾಗಲೂ ಈ ದೇವರನ್ನ ತುಂಬ ನೆನಪಿಸ್ತೀನಿ ನಾನು. ನೀವು ಬನ್ನಿ, ನಿಮ್ಮ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿ ಆಗುತ್ತೆ. ಒಂದು ಸಾರಿ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತೇಳಿ. ನದಿ ಅಂತೂ ಸೂಪರಾಗಿದೆ. ದರ್ಶನ ಮಾಡಿಕೊಂಡು ಹೊರಗಡೆ ಬರುವಷ್ಟರಲ್ಲಿ ಈ ಸೈಡ್ ಊಟಕ್ಕೆ ಹೋಗುವ ದಾರಿಯಲ್ಲೂ ಕೂಡ ನದಿ ಸಿಗುತ್ತೆ. ಅಂದರೆ ಸುತ್ತಲೂ ನದಿ, ಇದು ಮಧ್ಯದಲ್ಲಿ ದೇವಸ್ಥಾನ. ಆ ಕಡೆಯಿಂದಲೂ ನದಿ, ಈ ಕಡೆಯಿಂದಲೂ ನದಿ, ಮಧ್ಯದಲ್ಲಿ ದೇವಸ್ಥಾನ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾವು ಊಟಕ್ಕೆ ಮಧ್ಯಾಹ್ನ 11 ಗಂಟೆ ಆಗಿದೆ. ಅಲ್ಲಿ ಬೇಗ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗುತ್ತೆ. ನಾವು ಬೇಗ 11 ಗಂಟೆ ಆಗಲೇ ನಾವು ಊಟಕ್ಕೆ ಹೋದ್ವಿ ನೋಡಿ. ಪ್ರಸಾದ ಬಿಟ್ಟು ಹೋಗಬಾರ್ದು.
ಪ್ರಸಾದವನ್ನು ನಾವು ತಿಂದುಬಿಟ್ಟೇ ಹೋಗಬೇಕು. ಅದಕ್ಕೆ ನಾವು ಹೋದ್ವಿ. ಅಲ್ಲಿನೂ ನೋಡಿ ನದಿ ದಾಟಿ ಹೋಗಬೇಕು. ನದಿ ಅಂದರೆ ಆ ಸೈಡ್ ದೇವಸ್ಥಾನ ಅಲ್ವಾ, ಊಟದ ವ್ಯವಸ್ಥೆ ಈ ಸೈಡ್ ಇರುತ್ತೆ. ನಡುವಿನಲ್ಲಿ ನಾವು ಹೋಗಬೇಕು. ಅಂದರೆ ಸೇತುವೆ ಇದಲ್ವಾ, ಸೇತುವೆಯಲ್ಲಿ ನಾವು ಊಟದ ಇದಕ್ಕೆ ಹೋಗಬೇಕು, ಹಾಲಿಗೆ. ನನಗಂತೂ ನೀರು ಅಂದರೆ ತುಂಬ ಭಯ. ನೋಡಿ ಇದು ಸೇತುವೆ, ನಾವು ಆ ಸೈಡು ಊಟದ ವ್ಯವಸ್ಥೆ ಇರೋದು, ಅನ್ನ ಸಂತರ್ಪಣೆದ್ದು. ಹೋಗ್ತಾ ಇದ್ದೀವಿ ಇವಾಗ. ಅನ್ನ ಸಂತರ್ಪಣೆಯಲ್ಲೂ ಅಷ್ಟೇ ಇವಾಗ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಯಾಕಂದರೆ ಮೊದಲೆಲ್ಲ ಮಧ್ಯಾಹ್ನ ತನಕ ಕಾಯಬೇಕಾಗಿತ್ತು ಊಟಕ್ಕೆ. ಇವಾಗ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 10ವರೆಗೆ ಸ್ಟಾರ್ಟ್ ಆಗುತ್ತೆ ಊಟ. ಅದು ಜನ ಬರ್ತಾ ಇರ್ತಾರೆ, ಊಟ ಮಾಡಿಕೊಂಡು ಹೋಗ್ಬೋದು. ಆ ಥರ ರಶ್ಶು ಇರಲ್ಲ. ಸ್ವಲ್ಪ ಜನ ಇದ್ರೂ ಊಟ ಬಡಿಸ್ತಾರೆ ಅವರು. ನಾವು ಊಟ ಮಾಡಿಕೊಂಡು ಆರಾಮದಲ್ಲಿ ಬರ್ಬೋದು. ಇವಾಗ ಏನೋ ಅಷ್ಟು ರಶ್ ಇಲ್ಲ. ಮುಂಚೆ ಎಲ್ಲ ನಾವು ಚಿಕ್ಕರುವಾಗೆಲ್ಲ ಹೋಗ್ತಾ ಇದ್ವಿಲ್ಲ, ಅವತ್ತೆಲ್ಲ ತುಂಬ ರಶ್ ಇರ್ತಾ ಇತ್ತು. ಇವಾಗ ಅದೆಲ್ಲ ಏನಿಲ್ಲ, ಆರಾಮದಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಯಾರು ಎಷ್ಟೊತ್ತಿಗೆ ಬೇಕಾದರೂ ಊಟ ಮಾಡ್ಕೊಂಡು ಬರ್ಬೋದು. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಊಟ ಮಾಡಿಕೊಂಡು ಇದ್ದೀವಿ. ಊಟ ಮಾಡ್ಕೊಂಡ್ಬಿಟ್ಟು ಅನ್ನ ಸಂತರ್ಪಣೆ ನೋಡಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತೂ, ತುಂಬ ಪರಿಮಳ. ದೇವಸ್ಥಾನದಂತೂ ಪ್ರಸಾದ ಇದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಧರ್ಮಸ್ಥಳದ್ದು ಅಷ್ಟೇ, ಹುಬ್ಬಳ್ಳಿದು ಅಷ್ಟೇ, ತುಂಬ ಎಲ್ಲ ಕಡೆದು ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಬರಲೇಬಾರ್ದು. ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊಟ ಮಾಡಿಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಹೊರಡಿದ್ವಿ. ಅದರಿಂದ ಹೊರಗಡೆ ಬಂದ್ವಿ. ಇವಾಗ ನಾವು ಹೊರಗಡೆ ಬಂದು ಡೈರೆಕ್ಟಾಗಿ ಲಕ್ಷ್ಮಿ ಹತ್ಕೊಂಡು ಹೋದ್ವಿ. ಲಕ್ಷ್ಮಿ ಇದ್ದಳಲ್ವ ನಮ್ಮದು, ನಾನು ಡೈಲಿ ಇಲ್ಲಿಗೆ ಬಂದರೆ ಅಲ್ಲಿ ಲಕ್ಷ್ಮಿನ ಮಾತಾಡ್ತಿದ್ದೆ. ಅಲ್ಲಿ ಹೂವಿನ ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ. ಇವತ್ತು ಸ್ವಲ್ಪ ಮಳೆ ಇತ್ತು, ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಲಕ್ಷ್ಮಿ ಒಟ್ಟಿಗೆ. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಸ್ವಲ್ಪ ಅಲ್ಲ. ಲಕ್ಷ್ಮಿ ಹತ್ರ ಮಾತಾಡಿಸ್ಬಿಟ್ಟು ಬಂದ್ವಿ. ವಾಪಸ್ ಬರುವಾಗ ಅಲ್ಲೇ ವಾಪಸ್ ನೀರಿದ್ದು ಸ್ವಲ್ಪ ತಗೊಂಡೆ. ನೋಡೋ ಖುಷಿ ಆಗುತ್ತೆ ನೀರನ್ನು. ಇವಾಗ ವಾಪಸ್ ದೇವಸ್ಥಾನದ ಎದುರುಗಡೆ ಬಂದ್ವಿ. ಇಲ್ಲಿ ಗೋಧರ್ಮ ಅಂತೇಳಿ ಡಬ್ಬಿ, ಇದು ಕಾಣಿಕೆ ಡಬ್ಬಿ ಇಟ್ಟಿದ್ದಾರೆ. ಇದಕ್ಕೆ ನಾವು ಕಾಣಿಕೆ ಹಾಕ್ಬೋದು. ಹಾಗೆಯೇ ಗೋಗ್ರಾಸ ಪಾತ್ರೆ ಅಂತೇಳಿ ಇದೆ ಅಲ್ಲಿ. ಅದರಲ್ಲಿ 2 ಗೋವುಗಳು ಇದೆ. ಇಲ್ಲಿಯ ತನಕ ವಿಡಿಯೋ ವಾಚ್ ಮಾಡಿದವ್ರಿಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.